ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಮತ್ತೊಂದು ಕೇಸ್. ಪ್ರಚೋದನಾಕಾರಿ ಭಾಷಣ ಆರೋಪದ ದೂರು. ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಅವರು ದೂರನ್ನ ನೀಡಿರುವಂತದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್. ಪ್ರಚೋದನಾಕಾರಿ ಭಾಷಣದ ಆರೋಪದ ದೂರು. ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪದ್ಮುಂಜ ಅವರಿಂದ ದೂರು. ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಂತಹ ಮಹಿಳೆ. ಪುನರಾವರ್ತಿತ ಅಪರಾಧಗಳು ಅವರಿಂದ ಪದೇ ಪದೇ ಆಗ್ತಾ ಇದೆ. ಧರ್ಮಗಳ ನಡುವೆ ವಿಷ ಬಿತ್ತುವಂತಹ ಕೆಲಸ ನಡೀತಾ ಇದೆ. ಪುತ್ತೂರಿನ ಉಪ್ಪಳಿಗೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಅವರು ಭಾಗಿ. ಇದೇ ವೇಳೆ ಮಹಿಳೆಯರಿಗೆ ಅಪಮಾನವಾಗಿರುವಂತಹ ಭಾಷಣವನ್ನು ಮಾಡಿದ್ದಾರೆ. ಮಹಿಳೆಯನ್ನ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕಲ್ಲಡ್ಕ ಭಟ್ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಗರ್ಭಿಣಿ ಮಹಿಳೆಯರ ಈ ಒಂದು ಘನತೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಕತೆ ಏನು, ಎಲ್ಲಿಂದ ಶುರುವಾಯಿತು, ಹೇಗೆ ಅವರ ಮೇಲೆ ಕೇಸ್ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಅಕ್ಟೋಬರ್ 20ರಂದು ಇರ್ಧೆ ಎನ್ನುವಂತಹ ಒಂದು ಊರಿನ ಬಳಿಯಲ್ಲಿರುವಂತಹ ಉಪ್ಪಳಿಗೆಯಲ್ಲಿ ನಡೆದಂತಹ ದೀಪಾವಳಿ ಹಬ್ಬದ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡಲಾಗಿದೆ, ದ್ವೇಷದ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ RSS ಮುಖಂಡ ಆಯೋಜಕರ ವಿರುದ್ಧದ ಅಂದ್ರೆ ಮುಖಂಡರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ್ ಮತ್ತು ಆ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದ್ದಂಥವ್ರ ಮೇಲೆ ಕೇಸನ್ನು ಹಾಕಲಾಗಿದೆ. ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪದ್ಮುಂಜ ಅವರು ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲೆ ಮಾಡಿದ್ದಾರೆ. ಏನಾಯ್ತು, ಅವತ್ತು ದೀಪಾವಳಿ ಹಬ್ಬದ ದಿನ ಆಗಿತ್ತು. ಅದರ ಪ್ರಯುಕ್ತವಾಗಿ ಉಪ್ಪಳಗಿಯಲ್ಲಿ ಆಯೋಜನೆ ದೀಪೋತ್ಸವ ಕಾರ್ಯಕ್ರಮ ಅಂತ ಹೇಳಿ ಮಾಡಲಾಗಿತ್ತು. ಅದಕ್ಕೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸಾರ್ವಜನಿಕವಾಗಿ ಧರ್ಮದ ಭಾವನೆಗಳಿಗೆ ಧಕ್ಕೆಯನ್ನ ತರುವಂಥದ್ದು ಹಾಗೂ ಮಹಿಳೆಯನ್ನ ಅಪಮಾನ ಮತ್ತು ಅಂದ್ರೆ ವಿಭಿನ್ನ ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷವನ್ನ ಮಾಡುವಂತಹ, ದ್ವೇಷಕ್ಕೆ ಪ್ರಚೋದನೆಯನ್ನ ನೀಡುವಂತಹ ಭಾಷಣವನ್ನ ಮಾಡಿದ್ದಾರೆ ಅಂತ ಹೇಳಿ ಈಶ್ವರಿ ಅವರು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಭಾಷಣದಲ್ಲಿ ಪ್ರಭಾಕರ್ ಭಟ್ ಅವರು ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ನಡೆಸ್ತೇವೆ, ಯಾರ ವಿರೋಧವಿರಲಿ ಅಂತ ಹೇಳಿ ಕೂಡ ಮಾತನಾಡಿದ್ರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ರು. ಸೊ ಮುಂದೆ ಪ್ರಭಾಕರ್ ಭಟ್ರ ಮೇಲೆ ಮುಂದೇನಾಗುತ್ತೆ, ಈ ಕೇಸ್ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.